ನಮಸ್ಕಾರ ಸ್ನೇಹಿತರೆ. ಇಂದು ಗ್ರಾಮ ಆಡಳಿತಾಧಿಕಾರಿ PAO ಹಾಗೂ ಕ್ರಿಸ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ನೇಮಕಾತಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಇರುವಂತಹ ಪೇಪರ್ 1ರ ಸಾಮಾನ್ಯ ಅಧ್ಯಯನಕ್ಕೆ ನಾವು ತಯಾರು ಮಾಡಬೇಕಾದ್ರೆ ಯಾವ್ಯಾವ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಅಂತ ಸಂಗ್ರಹ ಮಾಡಿಕೊಂಡು ನಾವು ಓದಬೇಕು ಅಂತೇಳಿ. ಅಂದರೆ ಪೇಪರ್ 1ನಲ್ಲಿ ಬಹಳಷ್ಟು ವಿಷಯಗಳಿದ್ದಾವೆ. ಆ ವಿಷಯಗಳಿಗೆ ಕುರಿತಂತೆ ನಾವು ಯಾವುದು ಪುಸ್ತಕಗಳನ್ನು ಓದಬೇಕು ಅಂಥೇಳಿ ಕೆಲವೊಂದು ಪುಸ್ತಕಗಳ ಒಂದು ಲಿಸ್ಟನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಒಂದೊಂದಾಗಿ ನೋಡ್ಕೊಂಡು ಹೋದರೆ ಫಸ್ಟು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಅಂದರೆ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಬುಕ್ಗಳನ್ನು ಬರ್ತವೆ. ಇತಿಹಾಸಕ್ಕೆ ಸಂಬಂಧಿಸಿದಂತಹ 3 ಬುಕ್ಗಳು ಏನು, ಪ್ರಾಚೀನ ಭಾರತದ ಇತಿಹಾಸ ಅಂತ ಒಂದು ಬುಕ್ ಬರ್ತದೆ. ಯಾರ್ದ್ರಿ? ಡಾಕ್ಟರ್ ಕೆ ಸದಾಶಿವ ಅವರಂತ ಒಳ್ಳೆ ಪುಸ್ತಕ. ಇತಿಹಾಸ ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಅಥವಾ ಇತಿಹಾಸದ ಸಂಗ್ರಹಕ್ಕಾಗಿ ಬಹಳಷ್ಟು ಬುಕ್ಗಳನ್ನು ಅಂದರೆ ಡಾಕ್ಟರ್ ಕೆ ಸದಾಶಿವ ಅವರಾಗಿರುವಂತಹ ಅತಿ ದೀರ್ಘವಾಗಿರುವಂತಹ ಒಂದು ಪುಸ್ತಕ ಅಂತಂದರೆ 3 ಪುಸ್ತಕಗಳನ್ನು ನಾವು ಇಲ್ಲಿ ರೆಫರೆನ್ಸ್ ಆಗಿ ಇಟ್ಕೋಬಹುದು. ಅಂದ್ರೆ ಓದೋದಕ್ಕೆ ಯಾವ್ದ್ರಿ? ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಯುಗದ ಭಾರತ ಇತಿಹಾಸ ಹಾಗೂ ಆಧುನಿಕ ಯುಗದ ಭಾರತದ ಇತಿಹಾಸ ಅಂತೇಳಿ 3 ಬುಕ್ಗಳು ಡಾಕ್ಟರ್ ಕೆ ಸದಾಶಿವ ಅವರು ಬರೆದಂತಹ ಒಳ್ಳೆ ಬುಕ್ ಇದ್ದಾವೆ. ಅದನ್ನು ಕೂಡ ಸಂಗ್ರಹ ಮಾಡ್ಕೊಳ್ಳಿ. ನಂತರ ಅದರ ಜೊತೆಗೆ ಸ್ಪರ್ಧಾ ಇತಿಹಾಸ ಅಂತ ಹೇಳಿ ಒಂದು ಬುಕ್ ಇದೆ. ಅಂದರೆ ಇವಿಷ್ಟು ಡಿಟೇಲ್ ಆಗಿ ಓದ್ಲಿಕ್ಕೆ ಆಗಂಗಿಲ್ಲಪ್ಪ, ನಮಗೆ ಶಾರ್ಟ್ಕಟ್ ಆಗಿ ಎಕ್ಸಾಮ್ಗೆ ಅಷ್ಟೇ ನಾವು ಪ್ರಿಪೇರ್ ಆಗಬೇಕು ಅಂತಂದರೆ ಒಂದು ಸ್ಪರ್ಧಾ ಇತಿಹಾಸ ಅಂತ ಹೇಳಿ ಒಂದು ಬುಕ್ ಇದೆ. ನಂತರ ಎಲ್ಲದಕ್ಕಿಂತ ಬೆಸ್ಟ್ ಅಂತಂದರೆ ನಾವು PUC ಯಲ್ಲಿರುವಂತಹ ಟೆಕ್ಸ್ಟ್ ಬುಕ್ಕನ್ನು ಅಂದರೆ ಹಿಸ್ಟ್ರಿ ಬುಕ್ಸ್ ಅಂತ ನಾವೇನು ಕರಿತೀವಿ, PUC 1 ಆ್ಯಂಡ್ PUC 2 ಅವನು ಕೂಡ ಒಳ್ಳೆ ಮಾಹಿತಿ ಕೊಡುವಂತಹ ಒಂದು ಬುಕ್ಸ್ ಅಂತ ಹೇಳಿ ಕೂಡ ನಾನು ಇಲ್ಲಿ ಕರೀಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವ್ಯಾವು ತಗೊಳ್ಳಿಕ್ಕೆ ಆಗದೇ ಇದ್ದರೆ ಅಂದರೆ ಓದ್ಲಿಕ್ಕೆ ಆಗದೇ ಇದ್ದರೆ ಸ್ಪರ್ಧಾ ಇತಿಹಾಸ ಮತ್ತು ಇಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಇಲ್ಲಿ ನಾವು ಇತಿಹಾಸಕ್ಕೆ ಯಾವುದೇ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಓದ್ಬೋದು. ಇನ್ನು ನೆಕ್ಸ್ಟು ಸಮಗ್ರ ಕರ್ನಾಟಕ ಇತಿಹಾಸವನ್ನು ನೋಡೋದಾದ್ರೆ ಕರ್ನಾಟಕಕ್ಕಾಗಿ ಸಂಬಂಧಿಸಿದಂಥ ಇತಿಹಾಸ ಅದು KNA ಅಂತೇಳಿ ಒಬ್ಬರು ಪಬ್ಲಿಕೇಶನ್ದವ್ರು ಏನು ಮಾಡಿದ್ದಾರೆ ಅಂದರೆ ಒಳ್ಳೆ ಬುಕ್ಗಳನ್ನು ಬರೆದಿದ್ದಾರೆ. ಹೌದ್ರಿ? ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ. ನಂತರ AV ಹಿರೇಮಠ ಅಂತೇಳಿ ಒಬ್ಬ ಸರ್ ಏನು ಮಾಡಿದ್ದಾರೆ ಅಂದರೆ ಅದನ್ನು ಬುಕ್ ಬರೆದಿದ್ದಾರೆ. ಹೀಗಾಗಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ AV ಹಿರೇಮಠ ಅವ್ರ ಬುಕ್ ಆಗಿರ್ಬೋದು ಅಥವಾ KNA ಅವರು ಆಗಿರ್ಬೋದು ಅಥವಾ ಕರ್ನಾಟಕ ಹಿಸ್ಟ್ರಿ ನೋಟ್ಸ್ ಬೈ ದಿ KPSC ಪಬ್ಲಿಕೇಶನ್ಸ್ದವ್ರು ಮಾಡಿರುವಂತಹ ಹಿಸ್ಟ್ರಿಗೆ ಸಂಬಂಧಿಸಿದಂಥ ನೋಟ್ಸನ್ನು ಕೂಡ ಇಲ್ಲಿ ಮಾಡಬಹುದು. ಜೊತೆಗೆ ಸ್ಪರ್ಧಾ ಅರಿವು ಅನ್ನೋರು ಏನು ಮಾಡಿದ್ದಾರೆ ಪಬ್ಲಿಕೇಶನ್ದವರು ಕೂಡ ಸಮಗ್ರ ಕರ್ನಾಟಕ ಇತಿಹಾಸದ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ನೋಟ್ಸನ್ನು ಮಾಡಿದ್ದಾರೆ. ಇನ್ನು ಸಂವಿಧಾನಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತೆ ಇಲ್ಲಿ ಹಿಸ್ಟ್ರಿಗೆ ಓದಿದೆವು, ಯಾವುದ್ರ ಭಾರತ ಇತಿಹಾಸ ಹಾಗೆ ಕರ್ನಾಟಕ ಇತಿಹಾಸ. ಇನ್ನು ಸಂವಿಧಾನಕ್ಕೆ ನಾವು ಬಂದರೆ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಒಳ್ಳೆ ಬುಕ್ ಅಂತಂದರೆ ಡಾಕ್ಟರ್ ಗಂಗಾಧರ P ಅಂಥೇಳಿ ಬರೆದಂತಹ ಒಬ್ಬ ಲೇಖಕರು, ಜೊತೆಗೆ KM ಸುರೇಶ್ ಅಂಥೇಳಿ ಬರೆದಂತಹ ಒಂದು ಬುಕ್ಕು. PS ಗಂಗಾಧರ್ ಅಂಥೇಳಿ ಕೂಡ ಏನಾಗ್ತಂದ್ರೆ ಬರೆದಂತಹ ಬುಕ್ಕನ್ನು ಕೂಡ ಇಲ್ಲಿ ರೆಫರ್ ಮಾಡ್ಬೋದು. ಅಂದರೆ ಬಹುಶಃ ಗಂಗಾಧರ್ P ಅಂದರೆ 2 ಸಲ ರಿಪೀಟ್ ಆಗಿದೆ, ಇಲ್ಲಿ ಏನಾಗ್ತಂದ್ರೆ 2 ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು. ಡಾಕ್ಟರ್ ಗಂಗಾಧರ್ P ಅಂತೇಳಿ ಅಥವಾ ಡಾಕ್ಟರ್ KM ಸುರೇಶ್ ಅವರು ಬರೆದಂತಹ ಸಂವಿಧಾನಕ್ಕೆ ಸಂಬಂಧಿಸಿದ ಬುಕ್. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆಗಲಿ ಅಂದರೆ ಜಾಗ್ರಫಿಗೆ ನಾವು ಯಾವ ಬುಕ್ಕನ್ನು ರೆಫರ್ ಮಾಡಬಹುದು ಅಂತಂದರೆ ಜಾಗ್ರಫಿಗೆ MA ಬಡೇಮಿಯಾ ಅಂಥೇಳಿ ಒಬ್ರು ಬರೆದಂತಹ ಬುಕ್ ಅಂತೀನಿ. ಯಾವ್ದ್ರಿ? MA ಬಡೇಮಿಯಾ ಸರ್ ಬರೆದಂತಹ ಒಂದು ಬುಕ್ ಆಗಿರ್ಬೋದು. ಅದೇ ರೀತಿ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಡಾಕ್ಟರ್ ರಂಗನಾಥ್ ಸರ್ ಅವರು ಬರೆದಂತಹ ಬುಕ್ಸ್ ರೆಫರೆನ್ಸ್ ಮಾಡ್ಬೋದು. ಜೊತೆಗೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ದವರು ಮಾಡಿರುವಂತಹ ಬುಕ್ಸು, ಜೊತೆಗೆ PUC ಯಲ್ಲಿ ಬರುವಂತಹ ಜಾಗ್ರಫಿ ಬುಕ್ಸ್ ಅಂದರೆ PUC ಫಸ್ಟ್ ಮತ್ತು ಸೆಕೆಂಡ್ನಲ್ಲಿ ಇರುವಂತಹ ಜಾಗ್ರಫಿ ಬುಕ್ಸು ಕೂಡ ಏನಾಗ್ತೈತಿ ನಮ್ಮ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಹಾಗಾಗಿ ನಾವು ಜಾಗ್ರಫಿಗೆ ಸಂಬಂಧಿಸಿದಂಥ ಯಾವುದಾದ್ರೂ ಒಂದು ಬುಕ್ಕನ್ನು, ಇದು ಎಲ್ಲನೂ ಕೂಡ ಅಷ್ಟು ಮಾರ್ಕೆಟ್ನಲ್ಲಿ ಎಲ್ಲ ಬುಕ್ಕನ್ನು ತೊಗೋಬೇಕೇನು ಸರ್ ಅಂತಂದ್ರಿಲ್ಲ. ನಿಮಗೆ ಯಾವುದು ಸರಿ ಅನಿಸ್ತತಿ, ಯಾವುದು ಓದಲಿಕ್ಕೆ ಇರ್ತೈತಿ ಅದನ್ನು ಮಾತ್ರ ಒಂದನ್ನು ಆಯ್ಕೆ ಮಾಡ್ಕೊಳ್ರಿ. ಹಂಗೆ ಅಂದ್ಕೊಂಡು ಇದನ್ನು ಚೆನ್ನಾಗಿದೆ ಇದನ್ನು ಚೆನ್ನಾಗಿದೆ ಅಂತೇಳಿ ಅಥವಾ ಬೇರೆದವ್ರು ಮತ್ತೊಂದು ಬುಕ್ ಹೇಳಿದ್ರೆ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸ್ತದೆ ಆ ಬುಕ್ಕನ್ನು ತೆಗೆದುಕೊಡ್ರಿ. ಇಲ್ಲಿ ನಾನು ಇದೇ ಬುಕ್ಕ ತಗೋಬೇಕು ಅಂತೇಳಿ ಅಥವಾ ಯಾವುದೇ ಬುಕ್ಕದ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇಲ್ಲ. ಅಂದರೆ ಒಳ್ಳೆ ಬುಕ್ಸ್ಗಳನ್ನು ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಬುಕ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ರೆಫರೆನ್ಸ್ ಮಾಡ್ತಾ ಇದ್ದೀನಿ ಹೊರತಾಗಿ ಇದೇ ಬುಕ್ಕ ತಗೊಳ್ರಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಯಾವುದು ಸರಿ ಅನಿಸ್ತದೆ ಆ ಬುಕ್ಕನ್ನು ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು. ಒಳ್ಳೆಯದು. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಎಕನಾಮಿಕ್ಸ್ ಅಂತ ಕರಿತೀವಿ. ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಗರಣಿ ಕೃಷ್ಣಮೂರ್ತಿ ಅವರು ಪುಸ್ತಕ ಬಹಳ ಚೆನ್ನಾಗಿದೆ. ಅಂದರೆ ಇದು ಮಾರ್ಕೆಟ್ನಲ್ಲಿ ಬಹಳಷ್ಟು ಸೇಲ್ ಆಗ್ತಿರುವಂತಹ ಒಂದು ಬುಕ್ ಅಂತ ಕರಿತೀವಿ. ಹೀಗಾಗಿ ಚೆನ್ನಾಗಿರುವಂತಹ ಒಂದು ಬುಕ್ ಗರಣಿ ಕೃಷ್ಣಮೂರ್ತಿ ಅಂತ ಒಂದು ಬುಕ್ ಅರ್ಥಶಾಸ್ತ್ರಕ್ಕೆ. ಇದು ಬಿಟ್ಟರೆ ಡಾಕ್ಟರ್ KM ಸುರೇಶ್ ಅವರು ಬರೆದಂತಹ ಅರ್ಥಶಾಸ್ತ್ರದ ಒಂದು ಬುಕ್ಕನ್ನು ಕೂಡ ಇಲ್ಲಿ ನೀವು ರೆಫರೆನ್ಸ್ ಮಾಡಬಹುದು. ಅಂದರೆ ಓದಲಿಕ್ಕೆ ಅಡ್ಡಿಲ್ಲ.
ಇನ್ನು ಸೋಷಾಲಜಿಗೆ ಸಂಬಂಧಿಸಿದಂತೆ ಬಂದರೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಬಂದರೆ ಶಂಕರಾನಂದ ಸರ್ ಅವರು ಬರೆದಂತಹ ಒಳ್ಳೆ ಬುಕ್ ಇದೆ. ಜೊತೆಗೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೋಷಾಲಜಿ ಬುಕ್ಕನ್ನು ಕೂಡ ನಾವೇನು ಮಾಡ್ಬೋದು, ಅಧ್ಯಯನ ಮಾಡ್ಬೋದು ರೀ. ಇನ್ನು ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಬಂದರೆ, ವಿಜ್ಞಾನದ ಬಹಳಷ್ಟು ಇದೆ ಸರ್, ವಿಜ್ಞಾನದ ಹೇಗೆ ಓದೋದು ಅಂತಂದರೆ ಅಲ್ಲಿ ಡಾಕ್ಟರ್ KM ಸುರೇಶ್ ಅವರು ಬರೆದಂತಹ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬುಕ್ಕನ್ನು ನೀವು ಅವಲೋಕನ ಮಾಡಬಹುದು, ಅಂದರೆ ಅಧ್ಯಯನ ಮಾಡಬಹುದು. ಜೊತೆಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂತಂದರೆ 8th 9th 10th ನಲ್ಲಿರುವಂತಹ ಅದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ NCERT ಬುಕ್ಸನ್ನು ನೀವು ರೆಫರೆನ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನೂ ಹೆಚ್ಚು ಓದಬೇಕು ಅಂತಂದರೆ ಅಲ್ಲಿ 4G ಸೈನ್ಸ್ ಟೆಕ್ನಾಲಜಿ ಅಂತ ಒಂದು ಬುಕ್ ಇದೆ. ಯಾವುದ್ರಿ? 4G ಸೈನ್ಸ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಬುಕ್, ಸೈನ್ಸ್ಗೆ ಸಂಬಂಧಿಸಿದಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಬುಕ್ ಇದೆ. ಆ ಬುಕ್ಕನ್ನು ಕೂಡ ನೀವೇನಾಗ್ಬೋದು, ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಓದ್ಬೋದು ಅಂತ. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ತೆಗೆದುಕೊಂಡು ಹೋದರೆ, ಮಾನಸಿಕ ಸಾಮರ್ಥ್ಯಕ್ಕೆ ತೆಗೆದುಕೊಂಡು ಹೋದರೆ ಸೊ ಇಲ್ಲಿ ಬಹಳಷ್ಟು ಅಂತಂದ್ರೆ ಗುರುರಾಜ್ ಬುಲ್ಬುಲೆ ಸರ್ ಅವರಂಥ ಮಾನಸಿಕ ಸಾಮರ್ಥ್ಯ ಬುಕ್ಕ ಒಳ್ಳೆಯದು ಅಂತ ಅನಿಸ್ತದೆ. ಅಂದರೆ ಬಹಳಷ್ಟು ಅಧ್ಯಯನ ಮಾಡೋದಕ್ಕೆ, ಅದು ಯಾವುದ್ರಿ? ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ. ಇನ್ನು ಅದೇ ರೀತಿ ಮಂಜುನಾಥ್ ಬಡ್ಗಿ ಸರ್ ಅಂತ ಹೇಳಿ ಬರೆದಂತಹ ಒಂದು ಮಾನಸಿಕ ಸಾಮರ್ಥ್ಯ ಬುಕ್ಕನ್ನು ಕೂಡ ಚೆನ್ನಾಗಿದೆ. ಜೊತೆಗೆ ಈಶ್ವರಗಿರಿ ಅಂತ ಹೇಳಿ ಒಬ್ಬ ಸರ್ ಏನು ಮಾಡ್ತಿದ್ದಾರೆ ಅಂದರೆ ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡ್ತಿದ್ದಾರೆ. ಬಹುಶಃ ಎಲ್ಲ ಎಕ್ಸಾಮಿಗೆ RRB ಆಗಿರ್ಬೋದು ಅಥವಾ SDA ಆಗಿರ್ಬೋದು, FDA ಆಗಿರ್ಬೋದು, ಕ್ರಿಸ್ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಹೋಲ್ ಗಣಿತದ ಲೆಕ್ಕಗಳನ್ನು ಕೂಡ ಏನು ಮಾಡ್ತಾರೆ ಈಶ್ವರಗಿರಿ ಸರ್ ಅಂತ ಹೇಳಿ ಒಬ್ಬರು ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರು ನೀವು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನೋಡ್ಬೋದು. ಜೊತೆಗೆ ಪ್ರೀವಿಯಸ್ ಇಯರ್ನಲ್ಲಿ ಕೇಳಿದಂತಹ ಕ್ವಶನ್ ಪೇಪರ್ ಅನ್ನು ಕೂಡ ನೀವು ಏನು ಮಾಡ್ಬೋದು, ಅವಲೋಕಿಸಬಹುದು, ಅಂದರೆ ಅಲ್ಲಿ ನೋಡ್ಬೋದು. ಹೀಗಾಗಿ ಬೌದ್ಧಿಕ ಸಾಮರ್ಥ್ಯಕ್ಕೆ ಯಾರ್ದಾದ್ರೂ ಒಬ್ರದ್ದು ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ಇನ್ನು ಪರಿಸರ ಅಧ್ಯಯನಕ್ಕೆ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತೆ ನೋಡಿದ್ರೆ ಡಾಕ್ಟರ್ KM ಸುರೇಶ್ ಅವರ ಬುಕ್ಕ ಒಳ್ಳೆ ಚೆನ್ನಾಗಿದೆ ಅಂತ. ಅಂದರೆ ಇಲ್ಲಿ KM ಸುರೇಶ್ ಅವರು ಆಗಿರ್ಬೋದು ಅಥವಾ ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟ್ ಸೈನ್ಸಿಗೆ ಗುರುರಾಜ್ ಬುಲ್ಬುಲೆ ಸರ್ ಅವರ ಬುಕ್ಕ ಇದೆ. ನಂತರ ಎಲ್ಲಕ್ಕಿಂತ ಬೆಸ್ಟ್ ಅಂತಂದರೆ 6th to 10th ಇರುವಂತಹ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ಕೂಡ ಇಲ್ಲಿ ಓದೋದು ಬಹಳಷ್ಟು ಮುಖ್ಯ ಇದೆ. ಅಂದರೆ ಇಲ್ಲಿ ನಮಗೆಲ್ಲದಕ್ಕೂ ಕೂಡ ಆಧಾರ ಬೇಸ್ ಯಾವುದು ಅಂತಂದರೆ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳು ಅಂತ ಕರಿತೀವಿ. ನಂತರ ಇನ್ನು ಕರೆಂಟ್ ಅಫೇರ್ಸ್ಗೆ ಇದು ಒಂಥರ ದೊಡ್ಡ ಸಾಗರ ಇದ್ದಂಗೆ, ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಎಲ್ಲಿ ಏನು ಕಲೆಕ್ಟ್ ಮಾಡಬೇಕು. ಪ್ರತಿಯೊಬ್ಬರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂದರೆ ಫೇಸ್ಬುಕ್ನಲ್ಲೇ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲೇ ಆಗಿರ್ಬೋದು ಅಥವಾ ವಾಟ್ಸಪ್ನಲ್ಲಿ ಆಗಿರ್ಬೋದು ತಮ್ಮದೇ ಆದಂಥ ನೋಟ್ಸ್ ಬರೆದು ಒಂದು ಟಾಪಿಕ್ ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಹರಿದು ಬಿಡ್ತಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರುವಂಥ ಅಂಶ ನಾವು ಓದಲಾರ್ದಂಥವು ಕೂಡ ಅದರಲ್ಲಿ ಬಂದಿರ್ತದೆ. ಹೀಗಾಗಿ ಅದನ್ನು ನಾವು ಏನು ಮಾಡ್ಬೋದು ಅಂದರೆ ರೆಫರೆನ್ಸ್ ಆಗಿ ಇಟ್ಕೋಬಹುದು. ಅಂದರೆ ಒಂದೊಂದು ಕಾನ್ಸೆಪ್ಟಿಗೆ ಸಂಬಂಧಿಸಿದಂತಹ ಒಳ್ಳೆಯ ನೋಟ್ಸ್ಗಳು ಕೂಡ ಇವತ್ತು ಬರ್ತಾ ಇದ್ದಾವೆ, ಅದನ್ನು ನೋಡ್ಬೋದು. ನಮಗೆ ಬೆಸ್ಟ್ ಅಂತಂದರೆ ನಾವು ಡೈಲಿ ನ್ಯೂಸ್ ಪೇಪರನ್ನು 1 ಗಂಟೆ ಆದರೂ ಕೂಡ ಅವಲೋಕನ ಮಾಡಲೇಬೇಕು. ಅಂದರೆ ಟೆಕ್ಸ್ಟ್ ಬುಕ್ ಇದ್ದಾವೆ, ಅದರ ಜೊತೆಗೆ ಇವತ್ತು ಪೇಪರ್ ಓದೋದು ಅಂಥದ್ದು ಅಂದರೆ ಬಹಳಷ್ಟು ಏನಾಗ್ತದೆ ಅಂದರೆ ಡೈಲಿ ಪೇಪರ್ ಓದೋದ್ರ ಮುಖಾಂತರ ಸಾಮಾನ್ಯ ಜ್ಞಾನಕ್ಕೆ ಬರುವಂಥದ್ದು ನಮಗೆ ಈಸಿಯಾಗಿ ಕಂಡು ಬರ್ತದೆ. ಹಾಗಾಗಿ ಆ ನ್ಯೂಸ್ ಪೇಪರನ್ನು ರೆಫರೆನ್ಸ್ ಮಾಡಿರಿ. ಜೊತೆಗೆ ಕಾಂಪಿಟೇಷನ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಪ್ರಜಾವಾಣಿ ಬೆಸ್ಟ್ ಪೇಪರ್ ಅಂತ ಹೇಳ್ತೇನೆ. ಅಂದರೆ ಸ್ವಲ್ಪ ಏನು ಸಾಮಾನ್ಯ ಜ್ಞಾನಕ್ಕೆ ಕರೆಂಟ್ ಅಫೇರ್ಸ್ಗೆ ಹೇಳಿ ಮಾಡಿಸಿದಂಥದ್ದು ಅಂತೇಳಿ, ಅಂದರೆ ಅದು ಸ್ವಲ್ಪ ಎಕ್ಯುರೇಟ್ ಆಗಿರುವಂಥದ್ದು. ಉಳಿದ ಪತ್ರಿಕೆ ಇರಂಗಿಲ್ಲ ಏನು ಅಂತ, ಉಳಿದ ಪತ್ರಿಕೆ ಮೇಲೆ ನಂದು ಯಾವುದೂ ಏನೂ ಅಭ್ಯಂತರ ಇಲ್ಲ. ಬಟ್ ಎಕ್ಸಾಮ್ ಪ್ರಿಪೇರ್ ಆದರೆ ಸ್ವಲ್ಪ ಪ್ರಜಾವಾಣಿ ಕೂಡ ಏನಾಗ್ತದೆ ಅಂದರೆ ಮುಂದೆ ಬರ್ತೈತಿ. ಅದೇ ರೀತಿ ವಿಜಯವಾಣಿ ಆಗಿರ್ಬೋದು. ಜೊತೆಗೆ ಸ್ಪರ್ಧಾ ಅರಿವು ಅಂತೇಳಿ ಒಂದು ಮ್ಯಾಗ್ಝಿನ್ ಇದೆ, ಮಂತ್ಲಿ ಮ್ಯಾಗ್ಝಿನ್ಸ್ಗಳನ್ನು ಕೂಡ ಅವಲೋಕನ ಮಾಡಬೇಕು. ಯಾಕಂದರೆ ಕರೆಂಟ್ ಅಫೇರ್ಸು ಕೇವಲ ಎಕ್ಸಾಮ್ ಕರೆದ ಬಿಫೋರ್ ಒಂದೇ ವಾರದಲ್ಲಿ ಆಗಿದೆ ಅಂತ ಲೆಕ್ಕ ಅಲ್ಲ. ಒಂದು ಇಯರ್ದು ಪೂರ್ಣ ನಾವು ಓದಬೇಕಾದ್ರೆ ಕೆಲವೊಂದು ಸ್ಪರ್ಧಾ ಅರಿವು ಆಗಿರ್ಬೋದು, ಸ್ಪರ್ಧಾ ಚೈತ್ರ ಆಗಿರ್ಬೋದು, ಹಾಗೆ ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು, ಅಥವಾ ವಿಜಾಪುರ ಚಾಣಕ್ಯದವರಾಗಿರುವಂತಹ ಚಾಣಕ್ಯ ಕಣಜ ಆಗಿರ್ಬೋದು, ಸ್ಪರ್ಧಾ ಚಾಣಕ್ಯ, ಹೀಗೆ ಹಲವಾರು ಮ್ಯಾಗ್ಝಿನ್ಗಳು ಇವತ್ತು ಮಾರ್ಕೆಟ್ನಲ್ಲಿ ಇದ್ದಾವೆ. ಆ ಎಲ್ಲ ಮಾರ್ಕೆಟ್ನಲ್ಲಿರುವಂತಹ ಯಾವುದಾದ್ರೂ ಮಂತ್ಲಿ ಒಂದು ಮ್ಯಾಗ್ಝಿನ್ ನೀವು ರೆಫರ್ ಮಾಡಿರಿ. ಅಂದರೆ ಒಂದು ಮ್ಯಾಗ್ಝಿನ್ ಅಂತ ತೆಗೆದುಕೊಡ್ರಿ. ಆ ಮ್ಯಾಗ್ಝಿನ್ ತೆಗೆದುಕೊಂಡು ದಿನ 1 ಗಂಟೆ ಕರೆಂಟ್ ಅಫೇರ್ಸಿಗೆ ದಿನ 1 ಗಂಟೆ ಅಂತ ಅಂದ್ಕೊಂಡು ಎಲ್ಲದನ್ನೂ ಓದ್ಕೋತ ಹೋಗ್ಬೇಕಂದ್ರೆ ಒಂದು ಇಯರ್ದಿಂದ ಇಟ್ಕೊಂಡು ನಾವೆಲ್ಲ ಓದ್ಕೋತ ಬಂದರೆ ಕರೆಂಟ್ ಅಫೇರ್ಸ್ಗೆ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶದಿಂದ ಇವೆಲ್ಲವೂ ಕೂಡ ನಾವು ಕರೆಂಟ್ ಅಫೇರ್ಸ್ಗೆ ಪ್ರಿಪೇರ್ ಮಾಡೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದರೆ ನಾವು ರೆಫರ್ ಮಾಡೋದು ಅಂದರೆ ಇವೆಲ್ಲವೂ ಕೂಡ ಪುಸ್ತಕ ಇದಾವೆ. ಇದರ ಜೊತೆಗೆ ಏನು ಅಂತಂದರೆ ನಮ್ಮ NCERT ಬುಕ್ಸ್ ಅಂತ ಕರಿತೀವಿ. ಯಾವುದ್ರೆ NCERT ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರದಿಂದ ಒದಗಿಸುವಂತಹ ಪಠ್ಯಪುಸ್ತಕಗಳಾಗಿರ್ಬೋದು, ಇದನ್ನು ಕೂಡ ನಾವೇನು ಮಾಡಬೇಕು ಅಂದರೆ ನೋಡಿ ನೋಟ್ಸ್ ಮಾಡಿಕೊಂಡು ಅದನ್ನು ಕೂಡ ಅಧ್ಯಯನ ಮಾಡಿದ್ರೆ ಪರೀಕ್ಷೆ ಬಹಳಷ್ಟು ಸರಳವಾಗಿ ಬಹಳ ಈಸಿಯಾಗಿ ನಾವೇನು ಮಾಡ್ಬೋದು ಅಂದರೆ 100ಕ್ಕೆ 100 ಅಂಕಗಳನ್ನು ಪಡೆಯಬಹುದು ಅಂತೇಳಿ. ಹಾಗಾಗಿ ಫಸ್ಟ್ ಇಯರ್ ತನೂ ಕೂಡ
ಕೇವಲ ಹೈಸ್ಕೂಲ್ ವಿಷಯಗಳು ಮಾತ್ರ ಅಷ್ಟೇ ಅಲ್ಲ, ಇವತ್ತು PUC ಇರುವಂತಹ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲವೂ ಕೂಡ ಏನು ಮಾಡಬೇಕು ಅಂದರೆ ಅಧ್ಯಯನ ಮಾಡಬೇಕು. ಯಾವುದನ್ನು ಕೂಡ ನಾವು ಬಿಟ್ಟು ಹೋಗುವಂತಿಲ್ಲ, ಯಾವುದು ಕೂಡ ಹೆಚ್ಚು, ಯಾವುದು ಕೂಡ ಕಡಿಮೆ ಅಂತಲ್ಲ, ಪ್ರತಿಯೊಂದರಲ್ಲಿ ಕೂಡ ನಮ್ಮ ಪ್ರಶ್ನೆ ಬರೋದ್ರಿಂದ ಸದಾ ಯಾವಾಗಲೂ ಏನು ಮಾಡಬೇಕು ಅಂದ್ರೆ ಅವಲೋಕನ ಮಾಡಬೇಕು ಅಂತೇಳಿ, ಅಂದರೆ ಅದನ್ನು ಸಿದ್ಧತೆ ಮಾಡಿಕೊಂಡಾಗ ಮಾತ್ರ ನಾವು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯತೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಅನ್ನೋದು ಬಹಳ ದೊಡ್ಡದಿದೆ. ಅದಕ್ಕೆ ಹಾಗಾಗಿ ಇವೆಲ್ಲ ವಿಷಯಕ್ಕೆ ಒಂದೊಂದು ಟಾಪಿಕ್ಗೆ ಅಥವಾ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತಹ ರೆಫರೆನ್ಸ್ ಇರುವಂತಹ ಬುಕ್ಗಳು ನಾನು ಮತ್ತೆ ಹೇಳ್ತಿದ್ದೀನಿ. ಇದೇ ಬುಕ್ ಫೈನಲ್ ಅಲ್ಲ. ನೀವು ಯಾವ ಬುಕ್ಕನ್ನು ಓದ್ತಾ ಇದ್ದೀರಿ ಅದನ್ನೇ ಓದ್ರಿ. ಯಾವುದೇ ಅಂತ ಇದರಲ್ಲಿ ಹೆಚ್ಚು ಅದರಲ್ಲಿ ಕಡಿಮೆ ಅಂದರೆ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿರ್ತಾರೆ. ಬಟ್ ರೆಫರೆನ್ಸಿಗಾಗಿ ನಾನು ಇದನ್ನು ಮಾತ್ರ ಹೇಳ್ತಾ ಇದ್ದೀನಿ ಹೊರತಾಗಿ ಇದನ್ನು ತಗೊಳ್ರಿ ಅಥವಾ ಇದನ್ನೇ ಮಾಡ್ರಿ. ನಿಮಗೆ ತಗೊಳ್ಳೋ ಸಾಮರ್ಥ್ಯ ಇತ್ತು, ತೊಗೊಂಡು ಓದಲಿಕ್ಕೆ ಸಾಧ್ಯ ಇದೆ, ಬುಕ್ಸ್ ನಾನು ಕಲೆಕ್ಟ್ ಮಾಡ್ತೀನಿ ಅಂತಂದರೆ ಈ ಬುಕ್ಕನ್ನು ರೆಫರೆನ್ಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಸಕ್ಸಸ್ ಆಗದೆ ಅಂತ ಹೇಳಿ ಕೂಡ ಭಾವಿಸ್ತೇನೆ. ಜೊತೆಗೆ ಮತ್ತೇನಾಗ್ತದೆ ಅಂದರೆ ಬರೀ ನಾವು ಸಿಲೆಬಸ್ ಆಯಿತು ಅಥವಾ ಬರೀ ಪುಸ್ತಕನ ನೋಡಿದೆ ಮುಂದೆ ಕ್ಲಾಸ್ ಯಾವಾಗಿರು ಸರ್ ಅಂತಂದರೆ, ಇನ್ನು ಮುಂದೆ ಪ್ರತಿದಿನವೂ ಕೂಡ ಪ್ರತಿನಿತ್ಯವೂ ಕೂಡ ಏನು ಮಾಡ್ತೀನಿ ಅಂತಂದರೆ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡು ನಿರಂತರವಾಗಿ ನಾನು ಕೂಡ ನಿಮ್ಮ ಜೊತೆ ಕ್ಲಾಸ್ ಮಾಡೋದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ಇದೆ. ಅದನ್ನು ಕೂಡ ನಾನು ಕ್ಲಾಸ್ ಮಾಡ್ತೀನಿ. ಪ್ರತಿನಿತ್ಯನೂ ಕೂಡ ಇನ್ನು ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಜೊತೆ ನಾನು ಸ್ಪರ್ಧೆಯಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇವತ್ತಿನ ಈ ಸಿಲೆಬಸ್ಗೆ ಸಂಬಂಧಿಸಿದಂತಹ ಟೆಕ್ಸ್ಟ್ ಬುಕ್ಗಳ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇನೆ. ಧನ್ಯವಾದಗಳು.